ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಕುರ್ಕುರೆ. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಮಕ್ಕಳನ್ನು ಸಹ ಮನೆಯಲ್ಲಿ ತಿನ್ನೋಕ್ಕೆ ಏನಾದರೂ ಬೇಕು ಅಂತ ತುಂಬ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಅಂಗಡಿಯಲ್ಲಿ ಕೊಡ್ಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡಿ ಕುರ್ಕುರೆನ. ತುಂಬ ಚೆನ್ನಾಗಿದೆ ನೋಡಿ, ಟ್ರೈ ಮಾಡಿ ಎಲ್ಲರೂ ಪ್ಲೀಸ್. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಾನಿಲ್ಲಿ 5 ಆಲೂಗಡ್ಡೆನ 2 ವಿಷಲ್ ಹೊಡ್ಸ್ಕೊಂಡು ಮೆತ್ತಗೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಬೆಂದಾಯಿತು. ಅದ್ರ ಸಿಪ್ಪೆಯನ್ನು ತೆಗ್ದು ಒಂದು ತಟ್ಟೆಯಲ್ಲಿ ಇಟ್ಕೊತೀನಿ ಫಸ್ಟು. ನೋಡಿ, ಎಲ್ಲಾದರೂ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲಿಗೆ ಆಲೂಗಡ್ಡೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಥರ ಅವಲಕ್ಕಿನಾದರೂ ತೊಗೊಬೋದು. ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಷ್ಟೇ. ಅವಲಕ್ಕಿನ ಗ್ರೈಂಡ್ ಮಾಡ್ಕೊಂಡಿದ್ದೀನ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಆ್ಯಡ್ ಮಾಡಬೇಕು. ಮತ್ತು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 2 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಚಿಟಿಕೆ ಸೋಡಾ ಅಂದರೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅಂದರೆ ಬೋಂಡ ಮಾಡ್ತೀವಲ್ಲ ಅದು. ನೀರು ಬೇಕಾದರೆ ನೀವು ಕಲಿಸ್ಕೊಂಬಿಟ್ಟು ಫಸ್ಟು ಆಮೇಲೆ ನೀರು ಹಾಕ್ಕೊಳ್ಳಿ. ಆಲೂಗಡ್ಡೆ ಹಾಕಿದ್ರಿಂದ ನೀರು ಜಾಸ್ತಿ ಹಿಡಿಯೋದಿಲ್ಲ. ನೋಡಿ, ಒಂದು ಸ್ವಲ್ಪ ಮಾತ್ರ ನೀರು ಹಾಕ್ತಿದ್ದೀನಿ ನಾನು, 1/4 ಕಪ್ಪಷ್ಟು. ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ, ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನೋಡಿ, ನಾನು ಈ ಥರ ರೋಲ್ ಮಾಡ್ಕೊತಿದ್ದೀನಿ. ಅಂದರೆ ಕಡ್ಡಿ ಥರ ರೋಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ರೌಂಡ್ ಶೇಪಲ್ಲಿ ಏನು ಮಾಡ್ತಾಯಿಲ್ಲ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಬೇಕಾದ್ರೆ ಸರ್ಕೊಬೋದು. ಇದೇನು ಕೈಗೆ ಅಂಟೋದಿಲ್ಲ, ಹಾಗೆ ಬರುತ್ತೆ. ಇದೇ ಥರನೇ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ನೋಡಿ, ಕುರ್ಕುರೆ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಬೇಗ ಬೇಯುತ್ತೆ. ನೋಡಿ, ಈ ಥರನೇ ಎಲ್ಲದನ್ನು ಕರ್ಕೊಂಡಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ. ನೋಡಿ, ಇದು ಸಾಸ್ ಜೊತೆಗೆ ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಇಷ್ಟಪಟ್ಟಿದ್ರು ಮಾಡಿದಾಗ. ನೀವು ಮನೇಲಿ ಯಾರು ಮಕ್ಕಳಿದ್ದಾರೋ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನೋಡಿ, ಲಾಸ್ಟಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಮತ್ತು 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕಿದ್ದೀನಿ. ಕುರ್ಕುರೆದೇನು ಕರ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕಷ್ಟೆ. ನೋಡಿ, ಒಂದು ಬೌಲಿಗೆ ಹಾಕ್ಕೊಂಡು ಮೇಲೆ ಕೆಳಗೆ ಹಿಂಗೆ ಎತ್ತಾಕ್ತಾ ಮಿಕ್ಸ್ ಮಾಡಬೇಕು ಫುಲ್ಲು. ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಮತ್ತು ಹೊಸ ರೆಸಿಪಿ ಹಾಕ್ತೀನಿ, ಎಲ್ಲದಕ್ಕೂ ಲೈಕ್ ಕೊಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.